ನಾಯಕತ್ವ ವಿಚಾರವಾಗಿ ಮಾತಾಡಿದಂತ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ನೀಡುವಂತ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಯಾರ ಬಳಿನೂ ಮಾತನಾಡಲ್ಲ, ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೀನಿ. ನಮ್ಮ ಪಕ್ಷದಲ್ಲಿ ಶಿಸ್ತಿಗೆ ಮೊದಲ ಆದ್ಯತೆ ಇದೆ, ಶಿಸ್ತು ಕ್ರಮ ನಮ್ಮ ಪಕ್ಷದಲ್ಲಿ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಬಿಜೆಪಿಯವರಿಂದ ಮತಕಳ್ಳತನ ನಡೀತಾ ಇದೆ. ಇದನ್ನೇ ನಾವು ಹಲವು ವರ್ಷಗಳಿಂದ ಹೇಳ್ತಾ ಇದ್ದೇವೆ. ಒಂದು ವೋಟ್ ತೆಗಿಲಿಕ್ಕೆ 80 ರೂಪಾಯಿ ತೆಗೆದುಕೊಳ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಅವರೇ ಹೇಳಿದರು. ಸದ್ಯ SIT ತನಿಖೆಯಿಂದ ಒಂದೊಂದೇ ಮಾಹಿತಿ ಹೊರಬರ್ತಿದೆ. ಇನ್ನೊಂದು ವಾರದಲ್ಲಿ SIT ತನಿಖೆ ಅಂತ್ಯವಾಗಬಹುದು. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈ ಸಾಕ್ಷ್ಯವನ್ನು ಮುಂದಿಟ್ಕೊಂಡು ನಾವು ಎಲೆಕ್ಷನ್ ಕಮಿಷನ್ ಬಿಜೆಪಿಯನ್ನ ಪ್ರಶ್ನೆ ಮಾಡ್ತೀವಿ. ಇದು ಆಳಂದ ಕ್ಷೇತ್ರದ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆಯ ಬಗ್ಗೆ ಇರುವ ಪ್ರಶ್ನೆ. ನಿಷ್ಪಕ್ಷಪಾತವಾಗಿ ಚುನಾವಣೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಸಾಬೀತಾಗಿದೆ ಅಂತ ಹೇಳಿದ್ರು. ಪ್ರತಿಯೊಂದು ಓಟಿಗೂ ಕೂಡ 80 ರೂಪಾಯಿಯನ್ನ ನೀಡಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ರು, ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ರು. ರಾಹುಲ್ ಗಾಂಧಿ ಅವರು ಹೇಳಿದಾಗ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ. ಈಗಿನ್ನ SIT ಅವರ ತನಿಖೆ ಮುಗಿದಿಲ್ಲ. ಮತ ಕಳ್ಳತನದಿಂದ ಇವರು ಆರ್ಸ್ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ. ಇದು ಪ್ರಶ್ನೆ ಇರೋದು ಆಳಂದದ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಇದು. ಚುನಾವಣೆಗಳು ಕರೆಕ್ಟಾಗಿ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಫ್ರೀ ಆ್ಯಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಆಳಂದಲ್ಲಿರ್ಬೋದು, ಮಹದೇವಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದ್ದೀವಿ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿ ಕೋರಿ RSS ಕೋರ್ಟ್ ಮೊರೆ ಹೋಗಿತ್ತು. ಇದೇ ವಿಚಾರವಾಗಿ ಮಾತನಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಪಥಸಂಚಲನ ವಿಚಾರ ಕೋರ್ಟ್ ಮುಂದಿದೆ, ಕೋರ್ಟ್ ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡ್ತೀವಿ. ಈ ವಿಚಾರದಲ್ಲಿ ನಮ್ಮ ಪಕ್ಷ ಕೂಡ ನನ್ನ ಜೊತೆ ಇದೆ, ಐಡಿಯಾಲಜಿಕಲಿ ನಾವು ಈ ವಿಚಾರವನ್ನ ಎದುರಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ರಾಹುಲ್ ಗಾಂಧಿ ಅವ್ರು ಯಾವ ಪಕ್ಷ, ಖರ್ಗೆ ಅವ್ರು ಯಾರ ಪಕ್ಷ, ಸಿದ್ದರಾಮಯ್ಯನವ್ರು ಯಾರ ಪಕ್ಷ, ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ, ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ, ಕೃಷ್ಣ ಬೈರೇಗೌಡರು ಯಾವ ಪಕ್ಷ, ನನ್ನ ಜೊತೆ ಇದಾರಲ್ಲ, ಇನ್ನೇನ್ ಬೇಕು? ಹೌದಪ್ಪ, ನನ್ನ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಅದು. ಇವರೆಲ್ಲ ನಮ್ಮ ಪಕ್ಷದವರೇ ಅಲ್ಲ. DCM ಅವರು ಹೇಳಿದಾರಲ್ಲ, ದ ಎಂಟೈರ್ ಪಾರ್ಟಿ ಐಡಿಯಾಲಜಿ ಕೇಡರ್ಸ್ ಆರ್ ವಿತ್ ಮೀ. ಒಂದು ಸಂತೋಷ ಏನೋ. RSS ಪಥಸಂಚಲನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಮನಗರದಲ್ಲಿ ಮಾತನಾಡಿದಂಥ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣ ಸ್ವಾಮಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ರು. ಪ್ರಿಯಾಂಕ್ ಖರ್ಗೆ ಇವತ್ತು ದಲಿತ ಸಂಘಟನೆಗಳು ನನ್ನ ರಕ್ಷಣೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. DSS ಬಿಟ್ಟು ಹೊಸದಾಗಿ ಭೀಮ್ ಆರ್ಮಿ ಕಟ್ತಾ ಇದ್ದಾರೆ. ಪ್ರಿಯಾಂಕ್ ಇವರಿಗೆ ಯಾರನ್ನು ಬೆಳೆಸಿಲ್ಲ, ದಲಿತರನ್ನ ಅವರು ಹೇಗೆ ನಡೆಸ್ಕೊಂಡಿದ್ದಾರೆ ಎಂದು ಗೊತ್ತಿದೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಐ ಲವ್ DSS. ಯಾಕೆಂತಂದ್ರೆ ಬಹು ದಿನಗಳ ಕಾಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಹೋರಾಟ ಮಾಡಿ ಇವತ್ತು ದಲಿತರಿಗೆ ಒಂದು ಶಕ್ತಿಯಾಗಿ ನಿಂತಿದ್ದು ಅದು DSS. ಅಂದಮೇಲೆ ಭೀಮ್ ಆರ್ಮಿಯನ್ನ ನಾನು ವಿರೋಧ ಮಾಡ್ತೇನಾ? ಮಾಡಲ್ಲ. ಯಾವುದೇ ದಲಿತರ ಹೆಸರಿನಲ್ಲಿ ಕೆಲಸ ಮಾಡೋದಿದ್ರೆ ಅಂತವ್ರನ್ನೆಲ್ಲ ಐ ಲವ್. ಅಷ್ಟೇ ಇದರಲ್ಲಿ ಐ ಲವ್ RSS ಆಲ್ಸೋ. ನಾನು ಇವತ್ತು ಇನ್ನು ಕುರ್ಚಿ ಕಿತ್ತಾಟದ ಬಗ್ಗೆಯೂ ಕೂಡ ನಾರಾಯಣ ಸ್ವಾಮಿ ಮಾತನಾಡಿದ್ದು, ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯಕ್ಕೆ ದರಿದ್ರ ಬಂದಿದೆ. ಸಿದ್ದರಾಮಯ್ಯ 7.5 ವರ್ಷ ಪೂರೈಸ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಸಹ ಪಕ್ಷವನ್ನು ಕಟ್ಟಿದ್ದಾರೆ. DKಶಿ CM ಆದ್ರೆ ನನಗೆ ಸಂತೋಷ, ಪರಮೇಶ್ವರ್ CM ಆದ್ರೂ ಕೂಡ ಸಂತೋಷ ಅಂತ ಹೇಳಿದ್ರು. 7.5 ವರ್ಷ ಆಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು 7.5 ವರ್ಷ ಕಾಲ ಮುಖ್ಯಮಂತ್ರಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಒಂದು 10 ಜನರು ಕ್ಯೂನಲ್ಲಿದ್ದಾರೆ ಮುಖ್ಯಮಂತ್ರಿ ಆಗ. ಈಗ DK ಶಿವಕುಮಾರ್ ಕೂಡ ಒಬ್ಬ ಗಟ್ಟಿ ಮನುಷ್ಯ, ಪಕ್ಷ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆದ್ರೂ ನಮ್ಗೇನಿಲ್ಲ, ಅವ್ರ ಪಕ್ಷದಲ್ಲಿ ಅವ್ರಾಗೋದ್ರೆ ನಮ್ದೇನಿದೆ. ಅಲ್ಲಿ ಯಾರಾದ್ರೇನು, ಪರಮೇಶ್ವರ್ ಆದ್ರೆ ಇನ್ನೂ ಸಂತೋಷ. ದಲಿತರಿಗೊಬ್ಬರಿಗೆ ಕೊಟ್ಟರಂತ. ದಲಿತರಿಗಂತೂ ಕಾಂಗ್ರೆಸ್ ಕೊಡೋದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ರಕ್ತದಲ್ಲೇ ಇದೆ, ದಲಿತ ವಿರೋಧಿ ತರ. 7.5 ವರ್ಷ ಆಗ್ತಾ ಇದೆ.
ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಧ್ಯೆ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತ ಪ್ರತಾಪ್ ಸಿಂಹ, ಮುಳ್ಹಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಪ್ರದೀಪ್ ಈಶ್ವರ್. ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಇರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕ ಮುನಿಸಿನ ಕಾರಣ ಪ್ರದೀಪ್ ಗೆದ್ದಿದ್ದಾರೆ ಅಷ್ಟೇ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಬಿಹಾರದಲ್ಲಿ ಚುನಾವಣಾ ರಣಾಂಗಣ ಜೋರಾಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಎನ್ಡಿಎ ಪರ ರ್ಯಾಲಿಯನ್ನು ಮಾಡಿದರು. ಸಮಷ್ಟಿಪುರದಲ್ಲಿ ನಡೆದಂಥ ರ್ಯಾಲಿಯಲ್ಲಿ ಮಾತನಾಡಿದಂಥ ಅವರು ಬಿಹಾರದಲ್ಲಿ ಈ ಬಾರಿ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದರು. ಬಿಹಾರವನ್ನ ಎಲ್ಲರೂ ಕೂಡ ಜಂಗಲ್ ರಾಜ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ಎಲ್ಲ ಬದಲಾಗಿದೆ. ಬಿಹಾರದಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿದೆ. ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಹಾರದಲ್ಲಿ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅನ್ನುವಂಥ ಮೂಲಕ ಪರೋಕ್ಷವಾಗಿ ನಿತೀಶ್ ಕುಮಾರ್ ಎನ್ಡಿಎಯ ಸಿಎಂ ಅಭ್ಯರ್ಥಿ ಅನ್ನೋದನ್ನ ಖಚಿತಪಡಿಸಿದರು. आज आपका ये उत्साह देखकर मैं कह सकता हूं, इस बार बिहार में भी नीतीश बाबू के नेतृत्व में एनडीए जीत के अपने पुराने सारे रिकॉर्ड तोड़ने वाला. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಹೊಡೆದಾಟ ನಡೆದಿದೆ. ಎಪಿಎಂಸಿಯ ಮೊದಲನೇ ಗೇಟ್ ಆವರಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಟ್ಟಿಗೆಯಿಂದ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಂಥ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಜೂಜಾಟದ ಹಣದ ವಿಚಾರಕ್ಕಾಗಿ ಹೊಡೆದಾಟ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಸವ ವಿರುಪಾಪುರ ಶಿವರಾಜ ಪಿ ಎಂಬುವರು ಯುವಕರನ್ನ ಕರೆಸಿ ಹೊಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಘಟನೆಯಲ್ಲಿ ಪಂಪನಗೌಡ, ಮಲ್ಲನಗೌಡ, ಬದ್ರಿ ವಿರುಪಾಪುರ್, ಬಸವರಾಜ್ ಎಂಬುವರಿಗೆ ಗಂಭೀರ ಗಾಯವಾಗಿದೆ. ಆದರೆ ಘಟನೆಯ ಸಂಬಂಧ ಯಾವುದೇ ಕೇಸ್ ದಾಖಲಾಗಿಲ್ಲ. ಹಾವೇರಿಯಲ್ಲಿ ಹೋರಿ ಬೆದರಿಸುವಂತ ಸ್ಪರ್ಧೆಗೆ ನಿನ್ನೆವರೆಗೂ 3 ಜನ ಬಲಿಯಾಗಿದ್ರು. ಇಂದು ಮತ್ತೋರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಯಳವಟ್ಟಿ ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ. ಸ್ಪರ್ಧೆ ಮುಗಿಸಿ ಹೋರಿಗಳನ್ನ ಹಿಡ್ಕೊಂಡು ಶ್ರೀಕಾಂತ್ ಮನೆಯತ್ತ ತೆರಳ್ತಾ ಇದ್ರು. ಈ ವೇಳೆ ಜನರು ಶಿಳ್ಳೆ ಕೇಕೆ ಹೊಡೆದಿದ್ದಾರೆ. ಶಿಳ್ಳೆ ಕೇಕೆಗೆ ಬೆದರಿದಂತ ಹೋರಿ ಶ್ರೀಕಾಂತ್ ಬೆನ್ನಿಗೆ ತಿವಿದಿದೆ. ಹೋರಿ ತಿವಿತದಿಂದ ಗಂಭೀರವಾಗಿ ಗಾಯಗೊಂಡಿದ್ದಂಥ ಶ್ರೀಕಾಂತ್ರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೈಲಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಸಿಗೆ ದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯ ನೀಡದ ಆರೋಪ ಹಿನ್ನೆಲೆಯಲ್ಲಿ ಇವತ್ತು ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನು ಆಧರಿಸಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಖಾನಾಪುರದ ಕಾಡಂಚಿನ ಜನ ಕಾಡಾನೆಗಳ ಕಾಟಕ್ಕೆ ಬೇಸತ್ತಿದ್ದಾರೆ. ಬೋರಣಕಿ, ಕರಿಕಟ್ಟಿ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಕಟಾವಿಗೆ ಬಂದಿದ್ದಂಥ ಕಬ್ಬು, ಭತ್ತದ ಬೆಳೆಗಳನ್ನು ಕಾಡಾನೆಗಳು ನಾಶ ಮಾಡ್ತಿವೆ. ಈ ಬಗ್ಗೆ ಅರಣ್ಯ ಇಲಾಖೆ ಗಮನಕ್ಕೆ ತಂದರೂ ಕೂಡ ಸಿಬ್ಬಂದಿ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ 15 ದಿನಗಳಿಂದ ಕಾಡಾನೆ ಹಿಂಡು ಬೀಡು ಬಿಟ್ಟಿದ್ದು ಕಾಡಿಗೆ ಓಡಿಸಬೇಕು ಅಂತ ಅಧಿಕಾರಿಗಳು ಮನವಿಯನ್ನು ಮಾಡಿದ್ದಾರೆ. ಮಂಡ್ಯದ ಕೆಂಪೇಗೌಡನ ದೊಡ್ಡಿಯಲ್ಲಿ ಚಿರತೆ ಮರಿಗಳು ಕಾಣಿಸಿಕೊಂಡಿವೆ. ಪ್ರತಾಪ್ ಅನ್ನೋರ ಜಮೀನಲ್ಲಿ 3 ಚಿರತೆ ಮರಿಗಳು ಕಾಣಿಸಿಕೊಂಡಿವೆ. ಚಿರತೆ ಮರಿಗಳನ್ನು ರಕ್ಷಣೆ ಮಾಡಿದ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಚಿರತೆ ಮರಿಗಳನ್ನು ಕಂಡು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ತಾಯಿ ಚಿರತೆಯನ್ನ ಕೂಡಲೇ ಸೆರೆ ಹಿಡಿಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ವಿಡಿಯೋ ಮಾಡ್ತಾ ಇದೀವಿ.
ಇತ್ತ ಮೈಸೂರಿನ ನಿಲುವಾಗಿಲು ಸುತ್ತ ಕಾಣಿಸ್ಕೊಳ್ತಾ ಇದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದ ಚಿರತೆ ಅನೇಕ ಜಾನುವಾರುಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನೇಕ ಕಡೆ ಬೋನ್ಗಳನ್ನು ಇಟ್ಟಿದ್ರು. ಇದೀಗ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನ್ಗೆ ಚಿರತೆ ಬಿದ್ದಿದೆ. ಹಾಸನಾಂಬೆ ದೇಗುಲ ನಿನ್ನೆ ಅಧಿಕೃತವಾಗಿ ಬಾಗಿಲು ಹಾಕಲಾಯಿತು. ಇಂದು ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಹುಂಡಿಯಲ್ಲಿ ಇಂಡೋನೇಷ್ಯಾ, ಮಾಲ್ಡೀವ್ಸ್, ಅಮೆರಿಕ ಕರೆನ್ಸಿ ಪತ್ತೆಯಾಗಿದೆ. ಹುಂಡಿ ಎಣಿಕೆ ವೇಳೆ ಭಕ್ತರು ಬರೆದಂಥ ಪತ್ರಗಳು, ಹಳೆ 500 ರೂಪಾಯಿ, 1000 ರೂಪಾಯಿ ನೋಟ್ಗಳು ಕೂಡ ಹಾಗೆ ವಿದೇಶಿ ಕರೆನ್ಸಿಗಳು ಸಿಕ್ಕಿದ್ದಾವೆ. ಇನ್ನು ಈ ಬಾರಿ 20 ಕೋಟಿಗೂ ಅಧಿಕ ಹಣ ಸಂಗ್ರಹವಾಗಿದೆ. ಹಲ್ಕಾ ಡಾನ್ ಸಿನಿಮಾದ ಮುಹೂರ್ತದಲ್ಲಿ ಶಿವಣ್ಣ, ಸುದೀಪ್, ದುನಿಯಾ ವಿಜಯ್ ಒಂದಾಗಿ ಕಾಣಿಸಿಕೊಂಡಿದ್ದಾರೆ. ಸಲಾರ್ ಪ್ರಮೋದ್ ಅಭಿನಯದ ಹಲ್ಕಾ ಡಾನ್ ಚಿತ್ರದ ಮುಹೂರ್ತ ಬಂಡೆ ಮಹಾಕಾಳಿ ದೇವಾಲಯದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸುದೀಪ್, ಶಿವರಾಜ್ ಕುಮಾರ್, ದುನಿಯಾ ವಿಜಯ್ ಒಂದಾಗಿ ಕಾಣಿಸಿಕೊಂಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಟಗರು ಸಲಗದಂತಹ ಸಿನಿಮಾದ ಮುಹೂರ್ತ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಚಪ್ಪಾಳಿಯೊಂದಿಗೆ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದಂತಹ ನಿರ್ಮಾಪಕರು